ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತು ಬೀದರ್ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸರಿಗಾಗಿ ಮತ್ತು ತ್ಯಾಗ ಬಲಿದಾನವನ್ನು ಮಾಡತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗಾಗಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಬೀದರ್ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿಯವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಹುತಾತ್ಮರಂತಹ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ತ್ಯಾಗವನ್ನ ಸ್ಮರಿಸಿ ಗೌರವ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಲಾಯಿತು. ಪ್ರದೀಪ್ ಗುಂಟಿ ಅವರ ಹುತಾತ್ಮರ ಪ್ರತಿಮೆಗೆ ಪುಷ್ಪಾರ್ಚನೆಯ ಮಾಡುವ ಮೂಲಕ ಪೊಲೀಸ್ ಇಲಾಖೆಯ ಪರವಾಗಿ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರು ಆಗಿರುವಂತಹ ಬಾಬು ವಾಲಿ, ಮಲ್ಲಿಕಾರ್ಜುನ್ ಮರ್ಕಲೆ, ಸುನೀಲ್ ಬಾವಿಕಟ್ಟಿ, ವಿಜಯ್ ಕುಮಾರ್ ಸೋನಾರೆ, ಶರತ್ ಘಂಟೆ ಸೇರಿದಂತೆ ಉದ್ಯಮಿಗಳಾಗಿರ್ತಕ್ಕಂತಹ ಸಚಿನ್ ಕೊಳ್ಳೂರ್ ಮತ್ತು ಅನೇಕ ಜನ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೊಲೀಸ್ ಅಧಿಕಾರಿಗಳಿಗೆ, ಹುತಾತ್ಮರಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಪೂರ್ವಕವಾಗಿ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿಗಳು, ಸಿಪಿಐ ಮತ್ತು ಎಸ್ಐಗಳು, ಪಿಎಸ್ಐಗಳು ಸೇರಿದಂತೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರ್ಥಗರ್ಭಿತವಾಗಿ ಗೌರವ ಪೂರ್ವಕವಾಗಿ ನಮನ ಸಲ್ಲಿಸಿದರು. ಈ ಒಂದು ವಿಚಾರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಸ್ತಿನ ನಡವಳಿಕೆಯಿಂದ ಗೌರವ ವಿಧಾನದಲ್ಲಿ ಭಾಗವಹಿಸಿದಲ್ಲದೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದು ಕಂಡು ಬಂದಿರುತ್ತದೆ. ಪ್ರದೀಪ್ ಗುಂಟಿ ಅವರು ಮಾತನಾಡುತ್ತಾ, ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಜೀವನದ ಹಂಗನ್ನು ತೊರೆದು ಲೆಕ್ಕಿಸದೆ ಸತ್ಯವನ್ನು, ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರ ತ್ಯಾಗ ಬಲಿದಾನ ಅತ್ಯಂತ ವಂದನೀಯವಾಗಿದೆ. ಸಮಾಜದ ಶಾಂತಿ ಹಾಗೂ ನ್ಯಾಯಕ್ಕಾಗಿ ಅವರು ನಿಲ್ಲುತ್ತಾರೆ ಮತ್ತು ಹುತಾತ್ಮರ ಸಹೋದ್ಯೋಗಿಗಳಿಗೆ ಸೇವೆ ಎಂದಿಗೂ ಮರೆಯಲಾಗದು ಎನ್ನುವಂತಹ ಮಾತನ್ನ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸಿರುವಂತಹ ಎಲ್ಲ ಮುಖಂಡರುಗಳಿಗೆ, ವಿವಿಧ ಹುದ್ದೆಯಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕವಾಗಿ ವಿಶೇಷವಾಗಿ ಆಕರ್ಷಣೀಯವಾಗಿ ಸ್ಮರಣೆಗಳನ್ನು ಮಾಡಿದರು. ಈ ರೀತಿಯಾಗಿ ದಿನಾಚರಣೆಗಳನ್ನು ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಬದ್ಧತೆ ಹಾಗೂ ತ್ಯಾಗದ ಚಿರಸ್ಥಾಯಿ ನೆನಪಾಗಿ ಮುಂದಿನ ತಲೆಮಾರುಗಳಿಗೆ ಪ್ರೇರಣೆಯಾಗುವಂತೆ ಯಾಗುತ್ತದೆ ಎಂದು ಪ್ರದೀಪ್ ಗುಂಟಿ ಅವರು ಹೇಳಿದರು. ಬನ್ನಿ ಹಾಗಾದರೆ ಇವತ್ತಿನ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಏನೇನೆಲ್ಲ ನಡೀತು ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಶ್ರೀ ಶಿವಗೌಡ ಪಾಟೀಲ್ DSP ಗೃಹ ಉಪವಿಭಾಗದವರಿಂದ recording